ಮಿಲನ. ಅಚ್ಚು ಎದ್ದೇಳೆ, ಗಂಟೆ 8 ಇನ್ನೊಂದು 5 ನಿಮಿಷ ಸಾಗರ್. 7 ಗಂಟೆಯಿಂದ ಇದೇ ಹೇಳ್ತಾ ಇದೆಯಾ ಅಚ್ಚು? ಇವತ್ತು ಯಾವ ದಿನ ಅಂತಾದರೂ ನೆನಪಿದ್ಯಾ ನಿನಗೆ? ಗೊತ್ತು, ನಮ್ಮ ಮೊದಲನೇ ಮದುವೆ ವಾರ್ಷಿಕೋತ್ಸವ ತಾನೆ. ಹಬ್ಬ, ಇಷ್ಟಾದರೂ ನೆನಪಿದ್ಯಲ್ಲ, ನನ್ನ ಪುಣ್ಯ. ಹ್ಯಾಪಿ ಆ್ಯನಿವರ್ಸರಿ ಕಣೆ ಅಚ್ಚು. ಸೇಮ್ ಟು ಯು ಕಣೋ. ನಿದ್ದೆಯಲ್ಲಿಯೇ ಬಡಬಡಿಸಿದ್ಲು. ಎದ್ದೇಳು ಅಚ್ಚು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದು ಸಾಗರ್ ಸ್ನಾನ ಮಾಡಲು ಬಾತ್ರೂಮಿಗೆ ಹೊರಟ. ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ನ ಶಬ್ದ ಕೇಳಿಸುತ್ತೆ. ಯಾರಪ್ಪ ಅದು ಬೆಳಿಗ್ಗೆ ಬೆಳಿಗ್ಗೆನೆ ಎಂದು ಅಚ್ಚು ಅರೆ ನಿದ್ದೆಗಣ್ಣಲ್ಲಿ ಬಂದು ಬಾಗಿಲು ತೆರೆದಾಗ ಎದುರಲ್ಲಿ ಆಕಾಶ್ ನಿಂತಿದ್ದ. ಅವನನ್ನು ನೋಡಿ ಅರ್ಚನಾ ಅಲಿಯಾಸ್ ಅಚ್ಚುವಿನ ನಿದ್ದೆ ಒಂದೇ ಕ್ಷಣಕ್ಕೆ ಮಂಗಮಾಯವಾಯಿತು. ವರ್ಷದ ಹಿಂದೆ ನಡೆದ ಘಟನೆ ಅವಳ ಕಣ್ಣ ಮುಂದೆ ಬಂದು ಸುಳಿಯಿತು. ಅಚ್ಚುವಿನ ತಂದೆ ತಾಯಿ ಅವಳು ಚಿಕ್ಕವಳಿರಬೇಕಾದ್ರೇ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ರು. ಸ್ವಲ್ಪ ಸಮಯ ಅತ್ತೆಯ ಬಳಿ ಇದ್ದವಳು ಬರುತ್ತಾ ಅವರಿಗೆ ಭಾರ ಅನಿಸಿ ತಂದೆ ತಾಯಿ ಇಲ್ಲದ ಅನಾಥ ಮಗು ಅಂತ ತಂದು ಆಶ್ರಮಕ್ಕೆ ಸೇರಿಸ್ತಾರೆ. ಕೆಲವೇ ದಿನಗಳಲ್ಲಿ ಅಚ್ಚು ಎಲ್ಲರ ಜೊತೆ ಹೊಂದ್ಕೋತಾಳೆ. ಅಚ್ಚುವಿಗೆ ಆಶ್ರಮದಲ್ಲಿ ಅನಾಥೆ ಎಂಬ ಭಾವನೆ ಬರಲೇ ಇಲ್ಲ. ಅಮ್ಮ, ಅಣ್ಣ, ತಂಗಿ, ಅಕ್ಕ, ತಮ್ಮ ಅಂತ ಆಶ್ರಮದಲ್ಲಿ ಎಲ್ಲ ಸಂಬಂಧದ ಅನುಬಂಧವನ್ನು ಸವಿದಿದ್ಲು. ಅಲ್ಲಿ ಅವಳಿಗೆ ಗೆಳೆಯನಾಗಿ ಪರಿಚಯ ಆದವನೇ ಸಾಗರ್. ತನ್ನ ಏನೇ ಕಷ್ಟ ಸುಖ ಇದ್ರೂ ಸಹ ಸಾಗರ್ನಲ್ಲಿ ಹಂಚುತ್ತಿದ್ಲು. ದಾನಿಗಳ ನೆರವಿನಿಂದ ಓದು ಮುಗಿದು ಒಂದು ದೊಡ್ಡ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಕೂಡ ಗಿಟ್ಟಿಸಿದ್ಲು. ಅವರ ಆಶ್ರಮದ ಎದುರು ಒಂದು ಸಣ್ಣ ಜ್ಯೂಸ್ ಸೆಂಟರ್ ಇತ್ತು. ಅದರ ಓನರ್ ಆಕಾಶ್ ಅಂತ. ಪ್ರತಿದಿನ ಕೆಲಸ ಮುಗಿಸಿ ಬಂದು ಅಲ್ಲಿ ಹೋಗಿ ಜ್ಯೂಸ್ ಕುಡಿತಾ ಇದ್ಲು. ಹೋಗ್ತಾ ಹೋಗ್ತಾ ಆಕಾಶ್ ಪರಿಚಯ ಮಾತುಕತೆ ಶುರುವಾಯಿತು. ಆಕಾಶ್ ಬಡವ ಅಂತ ಗೊತ್ತಿದ್ರು ಅವನ ನಿಷ್ಠೆ, ಕಾಳಜಿ ಅಚ್ಚುವಿನ ಹೃದಯ ಗೆದ್ದಿತ್ತು. ಅವರಿಬ್ಬರ ಪರಿಚಯ ಮುಂದೆ ಪ್ರೀತಿಗೆ ತಿರುಗಿತು. ಇಬ್ಬರ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ರೂ ಅಚ್ಚು ಅವನ ಪ್ರೀತಿಗೆ ಮನಸೋತ್ಲು. ಈ ವಿಷಯವನ್ನು ಸಾಗರ್ನಲ್ಲೂ ಕೂಡ ತಿಳಿಸಿದ್ಲು. ಅವನು ಕೂಡ ಮೊದಲು ತುಂಬಾನೇ ಖುಷಿ ಪಟ್ಟ. ಆದರೆ ಸಮಯ ಕಳೆದಂತೆ ಆಕಾಶ್ ಹಾಗೂ ಅಚ್ಚುವಿನ ಒಡನಾಟ ಹೆಚ್ಚಾದಾಗ ಸಾಗರ್ಗೆ ಒಂಟಿತನ ಕಾಡಲಾರಂಭಿಸಿತು. ಆದರೂ ಗೆಳತಿಗಾಗಿ ಸಾಗರ್ ಏನು ಮಾಡಲು ಕೂಡ ಸಿದ್ಧನಿದ್ದ. ಆದರೆ ಸಾಗರ್ ಹಾಗೂ ಅಚ್ಚುವಿನ ಸ್ನೇಹ ಆಕಾಶ್ಗೆ ಹಿಡಿಸ್ತಾ ಇರಲಿಲ್ಲ. ಅವನ ಜೊತೆ ಜಾಸ್ತಿ ಮಾತನಾಡಬಾರ್ದು ಎಂಬ ಷರತ್ತು ಕೂಡ ಹಾಕಿದ್ದ. ಆದರೆ ಅಚ್ಚು ಅವನ ಮಾತಿಗೆ ತಲೆ ಕೊಡಿಸಿಕೊಂಡಿರಲಿಲ್ಲ. ಸಮಯ ಕಳೆದಂತೆ ಅಚ್ಚು ತನ್ನ ಕಂಪನಿಯ MDಯ ಜೊತೆ ಮಾತನಾಡಿ ಅವರ ದುಬೈನ ಜ್ಯೂಸ್ ಸೆಂಟರ್ನಲ್ಲಿ ಆಕಾಶ್ಗೆ ಕೆಲಸ ಕೊಡಿಸಿದ್ಲು. ಅಚ್ಚು ಆಕಾಶ್ಗಾಗಿ ಯಾವ ತ್ಯಾಗ ಮಾಡಲು ಕೂಡ ರೆಡಿ ಇದ್ಲು. ಎಲ್ಲರಂತೆ ಅವನು ಕೂಡ ಈ ಸಮಾಜದಲ್ಲಿ ಬೆಳಿಬೇಕು ಎನ್ನುವ ಆಸೆ ಅವಳಿಗೆ. ಮನಸ್ಸಿಲ್ಲದ ಮನಸ್ಸಲ್ಲಿ ಇಬ್ಬರು ದೂರ ಆದರು. ದುಬೈಗೆ ಹೊರಟವ ಪ್ರತಿದಿನ ತಪ್ಪದೆ ಅಚ್ಚುವಿನ ಜೊತೆ ಸಮಯ ಸಿಕ್ಕಾಗೆಲ್ಲ ಹರಟೆ ಹೊಡಿತಾ ಇದ್ದ. ಯಾರ ಕಣ್ಣು ನಮ್ಮ ಪ್ರೀತಿಯ ಮೇಲೆ ಬೀಳ್ಬಾರ್ದೆಂದು ಅಚ್ಚು ಪ್ರತಿನಿತ್ಯ ದೇವರಲ್ಲಿ ಕೇಳಿಕೊಳ್ತಾ ಇದ್ಲು. ಹೀಗೆ 3 ವರ್ಷ ಕಳೆಯಿತು. ಅಚ್ಚು ಅಂತೂ ಆಕಾಶ್ನನ್ನು ಬಿಟ್ಟಿರಲು ಸಾಧ್ಯನೇ ಇಲ್ಲ ಅನ್ನುವಷ್ಟು ಹಚ್ಕೊಂಡಿದ್ಲು. ಮದುವೆಯಾಗಿ ಅವನ ಜೊತೆನೇ ಜೀವನ ಕಳಿಬೇಕು ಎಂಬುದು ಅವಳ ಆಸೆ. ಆದರೆ ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ, ಬೇಗ ಮದುವೆ ಆಗೋಣ ಅನ್ನುತ್ತಿದ್ದ ಆಕಾಶ್ ಈಗ ಮದುವೆ ಅಂದ ತಕ್ಷಣ ಹಿಂದೆ ಮುಂದೆ ನೋಡ್ತಾ ಇದ್ದ. ಕೊನೆಗೂ ಅಚ್ಚುವಿನ ಹಠಕ್ಕೆ ಮಣಿದು ಮದುವೆಗೆ ಒಪ್ಕೋತಾನೆ. ಮದುವೆ ದಿನಾಂಕನೂ ಗೊತ್ತಾಯಿತು. ಆಕಾಶ್ ಮದುವೆಯ ಹಿಂದಿನ ದಿನ ಬರುವವನಿದ್ದರಿಂದ ಮದುವೆ ಸೀರೆ, ಅವನಿಗೆ ಶರ್ಟ್, ಪಂಚೆ ತಗೊಳ್ಳೋದಕ್ಕೆ ಅಚ್ಚು ಸಾಗರ್ನ ಸಹಾಯ ಪಡೆದುಕೊಂಡ್ಳು. ಸಾಗರ್ ಹಾಗೂ ಆಕಾಶ್ನ ಮೈಕಟ್ಟು ಒಂದೇ ರೀತಿ ಇದ್ದಿದ್ದರಿಂದ ಆಕಾಶ್ನ ಮದುವೆಯ ಬಟ್ಟೆ ತಗೊಳ್ಳಲು ಕಷ್ಟ ಆಗಲಿಲ್ಲ. ಅದಲ್ಲದೆ ಆಶ್ರಮದವರು ಸಾಗರ್ ಹಾಗೂ ಅಚ್ಚು ಸೇರಿ ಮದುವೆಯ ಎಲ್ಲ ತಯಾರಿ ನಡೆಸಿದ್ರು. ಬೆಳಿಗ್ಗೆ ಆಕಾಶ್ನನ್ನು ಕರೆದುಕೊಂಡು ಬರಲು ಅಚ್ಚು ಏರ್ಪೋರ್ಟಿಗೆ ತಾನೇ ಖುದ್ದಾಗಿ ಹೋಗ್ತಾಳೆ. ಕಪ್ಪು ಸೂಟು, ಬೂಟು, ಕೂಲಿಂಗ್ ಗ್ಲಾಸ್ ಹಾಕಿ ಆಕಾಶ್ ಎದುರಿನಲ್ಲಿ ತನ್ನ ಬ್ಯಾಗನ್ನು ಹಿಡಿದುಕೊಂಡು ಬರ್ತಾ ಇರಬೇಕಾದ್ರೆ ಅಚ್ಚು ಅವನನ್ನು ನೋಡಿ ಕಳೆದೇ ಹೋಗ್ತಾಳೆ. ಆಕಾಶ್ನನ್ನು ಯಾವ ರೂಪದಲ್ಲಿ ನೋಡಬೇಕೆಂದು ಅಚ್ಚು ಆಸೆ ಪಟ್ಟಿದ್ಲೋ ಅದರಂತೆಯೇ ಆತ ದುಬೈನಲ್ಲಿ ತನ್ನದೇ ಆದ ಜ್ಯೂಸ್ ಸೆಂಟರನ್ನು ತೆರೆದು 3 ವರ್ಷದಲ್ಲಿ ಶ್ರೀಮಂತನಾಗಿ ಬದಲಾಗಿದ್ದ. ಅಂದು ಫುಟ್ಪಾತ್ನಲ್ಲಿ ಭುಜದ ಮೇಲೆ ಟವಲ್ ಏರಿಸಿ ಜ್ಯೂಸ್ ಮಾಡ್ತಾ ಇದ್ದವನನ್ನು ಇಂದು ಸೂಟು ಬೂಟ್ನಲ್ಲಿ ನೋಡಿ ಅಚ್ಚುವಿನ ಕಣ್ಣು ತುಂಬಿ ಬಂತು. ಓಡಿ ಹೋಗಿ ಅವನ ಎದೆಗೆ ಒರಗಿದ್ಲು.
ಅವಳನ್ನು ನೋಡಿ ಸಣ್ಣ ನಗೆ ಬೀರಿದ ಆತ ಆಕೆಯನ್ನು ಸಮಾಧಾನ ಪಡಿಸಿ ಅಲ್ಲೇ ಟ್ಯಾಕ್ಸ್ ಹಿಡಿದು ಹೊರಡ್ತಾರೆ. ದಾರಿಯುದ್ದಕ್ಕೂ ಅಚ್ಚುವಿನ ಮಾತು ಮುಗಿತಾ ಇರಲಿಲ್ಲ. ಆದರೆ ಆಕಾಶ್ ಮಾತ್ರ ಅಚ್ಚು ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ನೇ ವಿನಃ ಬೇರೆ ಯಾವ ಮಾತುಕತೆನೂ ಇರಲಿಲ್ಲ. ಆಕಾಶ್ನ ಈ ವ್ಯವಹಾರದಿಂದ ಅಚ್ಚುಗೆ ನಿರಾಸೆಯಾದದ್ದಂತೂ ನಿಜ. ಆಕಾಶ್ ಯಾಕೆ ಇಷ್ಟು ಬದಲಾದ? ಅವನಿಗೆ ಈ ಮದುವೆ ಇಷ್ಟ ಇರಬಹುದು ತಾನೆ, ಅಥವಾ ನಾನು ಫೋರ್ಸ್ ಮಾಡಿದ್ದಕ್ಕೆ ಮದುವೆಗೆ ಒಪ್ಪಿರಬಹುದಾ ಎಂಬ ಕೆಲವು ಪ್ರಶ್ನೆಗಳು ಮೂಡಿದರೂ ಚೇಚೆ, ನನ್ನ ಆಕಾಶ್ ಆ ಥರ ಎಲ್ಲ ಯೋಚನೆ ಮಾಡಿರಲ್ಲ. ಅವತ್ತು ನಾನು ದುಬೈಗೆ ಹೋಗು ಅಂದಾಗಲೇ ನಿನ್ನನ್ನು ಬಿಟ್ಟು ಹೇಗಚ್ಚು ಇರಲಿ, ಮೊದಲು ಮದುವೆ ಆಗೋಣ, ನಂತರ ಇಬ್ಬರು ದುಬೈಗೆ ಹೋಗೋಣ, ನಿನ್ನನ್ನು ಬಿಟ್ಟು ನಾನಂತೂ ಬದುಕಿರಲಾರೆ ಅಂತ ಸಣ್ಣ ಮಕ್ಕಳ ಹಾಗೆ ನನ್ನ ತಬ್ಬಿ ಅತ್ತಿದ್ದ. ಅಂಥದ್ರಲ್ಲಿ ಈಗ ಮದುವೆ ಆಗ್ತಾ ಇರುವುದು ಅವನಿಗೆ ಖಂಡಿತ ಖುಷಿ ಇದೆ. ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೇನೆ ಅನ್ನುತ್ತಾ ಮತ್ತೊಮ್ಮೆ ಅವನ ಮುಖವನ್ನು ನೋಡುತ್ತಾ ಭುಜಕ್ಕೊರಗಿದ್ಲು. ಆಕಾಶ್ ಏನೋ ಕಳೆದುಕೊಂಡವನಂತೆ ಕೂತಿದ್ದ. ಮತ್ತೊಮ್ಮೆ ಕೃತಕ ನಗೆ ಬೀರಿ ಮೊದಲು ಆಶ್ರಮದ ಕಡೆ ಹೊರಡ್ತಾನೆ. ಮೊದಲೆಲ್ಲ ತಿರುಗಾಡಿಕೊಂಡು ಬಂದು ಆಶ್ರಮಕ್ಕೆ ಅಚ್ಚುವನ್ನು ಕಳುಹಿಸಲು ಬೇಸರ ತೋರಿಸುತ್ತಿದ್ದ ಆಕಾಶ್ ಇಂದು ಒಂದು ಬಾಯಿ ಕೂಡ ಹೇಳದೆ ಹೊರಟು ಹೋಗಿದ್ದ. ಅವನ ಈ ವರ್ತನೆ ಅಚ್ಚುವಿಗೆ ಕಣ್ಣೀರೇ ತರಿಸಿತು. ಸಪ್ಪೆ ಮೊರೆ ಹಾಕಿ ಆಶ್ರಮದ ಒಳಗೆ ಹೋದವಳನ್ನು ಸಾಗರ್, ಏನ್ ಮೇಡಮ್, ನಾಳೆ ಮದುವೆ ಇಟ್ಕೊಂಡು ಇವತ್ತು ಉಫ್ ಅಂತ ಮುಖ ಊದಿಸ್ಕೊಂಡಿದ್ದೀರಾ, ಎಲ್ಲಿ ನಿಮ್ಮ ಭಾವಿ ಪತಿ? ಸುಮ್ನಿರು ಸಾಗರ್, ರೇಗಿಸ್ಬೇಡ. ಅಯ್ಯೋ ಶಿವನೇ, ನಾನೇನು ರೇಗಿಸಿದೆ? ನಿಮ್ಮ ಭಾವಿ ಪತಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ. ಅಂದ ಹಾಗೆ ಆಕಾಶ್ ಏನು ಒಳಗಡೆ ಬಂದಿಲ್ಲ, ಎಲ್ಲರೂ ಅವನನ್ನು ನೋಡಬೇಕು, ಮಾತನಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದು ಅವನಿಗೆ ಸ್ವಲ್ಪ ತಲೆನೋವಂತೆ, ಹಾಗಾಗಿ ಮನೆಗೆ ಹೋದ ಅಂತ ಅಚ್ಚು ಸುಳ್ಳು ಹೇಳಿದ್ಲು. ಪರವಾಗಿಲ್ಲ ಬಿಡು, ಇವತ್ತೊಂದು ದಿನ ಕಳೆದ್ರೆ ನಾಳೆ ಬೆಳಿಗ್ಗೆನೆ ಮದುವೆ, ಅಲ್ಲೇ ಮೀಟ್ ಆದರೆ ಆಯಿತು. ನೀನಿನ್ನು ರೆಸ್ಟ್ ಮಾಡು. ಇನ್ಯಾವುದೋ ನೆಪ ಹೇಳಿ ಹೊರಗಡೆ ಹೋಗಲು ನಾನು ಬಿಡೋದಿಲ್ಲ. ಅಮ್ಮನವರೆಲ್ಲ ನಿನಗೆ ಅರಿಶಿನ ಹಚ್ಚಬೇಕು ಅಂತ ಕಾಯ್ತಾ ಇದ್ದಾರೆ. ಬೇಗ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ, ಊಟ ಮುಗಿಸಿ ಅರಿಶಿನ ಹಚ್ಕೊಂಡ್ರಾಯ್ತು. ರಾತ್ರಿ ಮದರಂಗಿ ಶಾಸ್ತ್ರನೂ ಮಾಡೋದಿದೆ ಅಮ್ಮವರಿಗೆ. ಸರಿ ಅಂತ ಮತ್ತೆ ಮುಖ ಸಪ್ಪಗೆ ಮಾಡಿದಾಗ, ಅದನ್ನಾದರೂ ನಗುತ್ತಾ ಹೇಳೇ ಮಾರೈತಿ, ನಿನ್ನನ್ನು ನೋಡಿದ್ರೆ ಯಾರು ಮದುವೆ ಹೆಣ್ಣು ಅನ್ನಲ್ಲ, ಸ್ವಲ್ಪ ನಗು ನಗುತ್ತಾ ಇದ್ರೇನೆ ಮುಖದಲ್ಲಿ ಮದುವೆ ಕಳೆ ಬರುವುದು, ಹಿ ಹಿ ಹಿ, ಇಷ್ಟು ಸಾಕಾ ಅಂತ ಹಲ್ಲು ಕಿರಿತಾಳೆ. ಅಯ್ಯೋ ದೇವ್ರೆ, ಬೇಕಾದಷ್ಟಾಯ್ತು. ಆದರೆ ನಾಳೆ ಮದುವೆ ಮಂಟಪದಲ್ಲಿ ಫೋಟೋಗ್ರಾಫರ್ನ ಎದುರಾಗಲಿ ಆಕಾಶ್ನ ಎದುರಾಗಲಿ ಮಾತ್ರ ಈ ಥರ ಕಿಸಿ ಬೇಡ, ಅವರು ಹೆದರುಕೊಂಡ್ರೆ ಕಷ್ಟ ಮತ್ತೆ ಎನ್ನುತ್ತಾ ಹೆಣ್ಣು ವಧುವಿನ ಅಲಂಕಾರದಲ್ಲಿ ಹೇಗೆ ನಗಬೇಕು ಎಂಬುದನ್ನು ಸಹ ಸಾಗರ್ ಅಚ್ಚುವಿಗೆ ಹೇಳ್ತಾನೆ. ಆಯಿತು ತಂದೆ, ನಾಳೆ ನೀನು ಹೇಳಿಕೊಟ್ಟ ಹಾಗೇನೆ ನಗುತ್ತೇನೆ, ಸರಿನಾ? ದ್ಯಾಟ್ಸ್ ಮೈ ಗುಡ್ ಗರ್ಲ್. ಅಂದ ಹಾಗೆ ನಾಳೆ ದಿನ ನಾನು ಮದುವೆಯಾಗಿ ಈ ಆಶ್ರಮ ಬಿಟ್ಟು ಹೋದರೆ ನಿನಗೆ ಬೇಜಾರಾಗಲ್ವೇನೋ? ಅಯ್ಯೋ ಬೇಜಾರ ಯಾಕೆ? ನಿಮ್ಮಿಬ್ಬರ ಲವ್ ಸ್ಟೋರಿ ಕೇಳಿ ಕೇಳಿ ಸಾಕಾಗಿತ್ತು, ಇನ್ನಾದರೂ ಆರಾಮವಾಗಿರ್ಬೋದು. ಹೌದಾ, ನಿಜಾನಾ? ನಾನು ಇಲ್ಲಿಂದ ಹೋದರೆ ನಿಜವಾಗ್ಲೂ ನಿನಗೆ ಬೇಜಾರಾಗಲ್ವಾ? ಇನ್ನೇನು ಮತ್ತೆ, ಅದು ಒಂದು ಪ್ರಶ್ನೆನಾ? ಚಿಕ್ಕಂದಿನಿಂದ ಒಟ್ಟಿಗೆ ಆಡಿ ಬೆಳೆದವರು, ಈಗ ಬೇರೆ ಬೇರೆ ಆಗ್ತಾ ಇದ್ದೇವೆ ಅನ್ನೋವಾಗ ಬೇಜಾರಾಗೋದೇ ಇರುತ್ತಾ? ಅಂದಹಾಗೆ ಇನ್ನೊಂದು ವಿಷಯ, ಮದುವೆ ಆದಮೇಲೆ ನನಗೆ ಕಾಲ್ ಮಾಡೋದಾಗಲಿ ನೋಡಲು ಬರೋದಾಗಲಿ ಮಾಡಲು ಹೋಗಬೇಡ. ಮೊದಲೇ ನಿನ್ನ ಪ್ರೇಮಿಗೆ ನನ್ನನ್ನು ಕಂಡ್ರೆ ಆಗಲ್ಲ. ನನ್ನಿಂದಾಗಿ ನಿಮ್ಮ ನಡುವೆ ಜಗಳ ಬರೋದು ನನಗೆ ಇಷ್ಟ ಇಲ್ಲ. ಯಾವಾಗಲಾದರೂ ನೀನು ಆಶ್ರಮಕ್ಕೆ ಬರುವಾಗ ಸಿಗೋಣ, ಸರಿನಾ? ನೋಡೋಣ. ಏನು ನೋಡೋದು, ಇವಾಗ ಹೋಗಿ ಫ್ರೆಶ್ ಆಗ್ಬಾ. ಕೈಕಾಲು ಮುಖ ತೊಳೆದುಕೊಂಡು ಬಂದವಳಿಗೆ ಆಶ್ರಮದವರೆಲ್ಲ ಸೇರಿ ಅರಶಿನ ಶಾಸ್ತ್ರ ಮಾಡಿ ಮುಗಿಸಿದ್ರು. ಸಾಗರ್ನ ಕೃಪೆಯಿಂದ ಅಚ್ಚುವಿನ ಮೊಗದಲ್ಲಿ ಅದಾಗಲೇ ಮದುವೆ ಹೆಣ್ಣಿನ ಕಳೆ ಬಂದಿತ್ತು. ರಾತ್ರಿ ಮದರಂಗಿ ಶಾಸ್ತ್ರವು ಸಲೀಸಾಗಿ ಸಾಗಿತ್ತು. ಸಾಗರ್ ಖುದ್ದಾಗಿ ತನ್ನ ಗೆಳತಿಯ ಕೈಗೆ ಮದರಂಗಿ ಹಚ್ಚಿದ. ಅಚ್ಚು ಅವನು ಬಿಡಿಸಿದ ಮದರಂಗಿ ನೋಡಿ, ನಿನ್ನನ್ನು ಪಡೆಯುವ ಹುಡುಗಿ ಅದೃಷ್ಟವಂತೆ ಕಣೋ. ಯಾಕೆ, ನಾನೇನು ಅಂಥದ್ದು ಮಾಡಿದೆ? ಗೆಳತಿಗಾಗಿಯೇ ಇಷ್ಟೆಲ್ಲ ಮಾಡಿದವನು ಇನ್ನು ಮದುವೆಯಾಗಿ ಹೆಂಡತಿ ಬಂದರೆ ಅವಳ ಅದೃಷ್ಟ ಅಲ್ಲದೆ ಇನ್ನೇನು ಹೇಳು? ಅದಲ್ಲದೆ ಇಷ್ಟು ಚೆನ್ನಾಗಿ ಮದರಂಗಿ ಬಿಡಿಸುವ ಗಂಡ ಸಿಕ್ಕರೆ ಅವಳ ಪುಣ್ಯ ಅಂತಾನೆ ಹೇಳಬೇಕು. ಏನೇ ಹೇಳು, ನಿನ್ನಂಥವನನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿರಬೇಕು ಅಷ್ಟೇ. ಸಾಕು ಕಣೆ ಹೊಗಳಿದ್ದು, ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಬೇಡ, ಮತ್ತೆ ಬಿದ್ದೋದ್ರೆ ಕಷ್ಟ. ನೀನೇನು ಕಮ್ಮಿನಾ? ನಿನ್ನನ್ನು ಪಡೆಯುವುದಕ್ಕೆ ಆಕಾಶ್ ಅದೃಷ್ಟ ಮಾಡಿದ್ದಾನೆ, ಅದು ನಿನಗನಿಸ್ತಾ ಇದೆ ಅಷ್ಟೇ. ಆದರೆ ಅವನು ಆ ಥರ ಯೋಚನೆ ಮಾಡ್ತಾ ಇದ್ದಾನೋ ಅಥವಾ ಅವನ ತಲೆಯಲ್ಲಿ ಇನ್ನೇನಿದೆಯೋ ಆ ದೇವರಿಗೆ ಗೊತ್ತು. ಯಾಕೆ ಅಚ್ಚು ಏನೇನೋ ಮಾತನಾಡ್ತಾ ಇದೆಯಾ? ಏನಿಲ್ಲ ಬಿಡು,
ಸರಿ ಸರಿ, ತುಂಬ ಹೊತ್ತಾಯಿತು, ನಾಳೆ ಬೇರೆ ಬೆಳಿಗ್ಗೆ ಬೇಗ ಏಳಬೇಕು, ನೀನು ಹೋಗಿ ಮಲಗು ಅಚ್ಚು. ಸರಿ ಅಂತ ಮಲಗಲು ಹೋದವಳಿಗೆ ಎಷ್ಟೇ ಮಗ್ಗಲು ಬದಲಾಯಿಸಿದ್ರೂ ನಿದ್ದೆ ಹತ್ತಲಿಲ್ಲ. ಒಂದು ಕಡೆ ನಾಳೆ ಆಕಾಶ್ ನನ್ನವನಾಗ್ತಾನೆ ಎಂಬ ಖುಷಿ, ಇನ್ನೊಂದು ಕಡೆ ಆಶ್ರಮದವರನ್ನು ಬಿಟ್ಟು ಹೋಗಬೇಕು ಎಂಬ ಸಂಕಟ, ಅದಕ್ಕಿಂತ ಹೆಚ್ಚು ಸಾಗರ್ನ ಗೆಳೆತನವನ್ನು ಮುಂದುವರಿಸಲು ಆಕಾಶ್ನಿಂದ ಅಡ್ಡಿ ಬರಬಹುದು ಎಂಬ ಆತಂಕ ಎಲ್ಲವನ್ನೂ ನೆನೆಸಿ ಹೊಟ್ಟೆಯಲ್ಲಿ ತಳಮಳವಾಗ್ತಾ ಇತ್ತು. ಕೊನೆಗೂ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ನಿದ್ದೆ ಹತ್ತಿದ್ದೇ ಗೊತ್ತಾಗಲಿಲ್ಲ. ಈ ಕಥೆಯ ಮುಂದಿನ ಭಾಗವನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಈ ಸಂಚಿಕೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದ.